ಹೇ ಗೈಸ್, ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂಥ ಕಾರಣ ಏನಪ್ಪ ಅಂದರೆ ಹೌದು, ಮಾರ್ಕ್ ಸಿನಿಮಾದ ಟ್ರೈಲರ್ ಇದೀಗ ಬಿಡುಗಡೆ ಆಗಿರುವಂಥದ್ದು. ಮಾರ್ಕ್ ಸಿನಿಮಾದಲ್ಲಿ ನನ್ನ ಪ್ರಕಾರ ಮಾರ್ಕ್ ಸಿನಿಮಾದ ಟ್ರೈಲರ್ ಯಾವ ರೀತಿ ಇತ್ತು, ಏನು ಕತೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ತೀನಿ. ಇದರ ಜೊತೆಗೆ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಎರಡು ಸಿನಿಮಾಗಳು ರಿಲೀಸ್ ಆಗ್ತಾಯಿದೆ. ಮೊದಲನೇದಾಗಿ ನಮ್ಮ ದರ್ಶನ್ ನಟನೆ ಡೆವಿಲ್ ಸಿನಿಮಾನು ಕೂಡ ಇದೇ ತಿಂಗಳು ಡಿಸೆಂಬರ್ 11-12 ರಿಲೀಸ್ ಆಗ್ತಿರುವಂಥದ್ದು. ಸೊ ಇದಾದ ನಂತರ ನಮ್ಮ ಕಿಚ್ಚ ಸುದೀಪ್ ಅವರು ನಟನೆ ಮಾಡಿರುವಂತಹ ಮಾರ್ಕ್ ಸಿನಿಮಾನು ಕೂಡ ಡಿಸೆಂಬರ್ 25 ರಿಲೀಸ್ ಆಗ್ತಾ ಇದೆ. ಸೊ ಈ ಇಬ್ಬರು ನಟರು ಕೂಡ ಅಂದರೆ ದರ್ಶನ್ ಅವರು ಹೌದು, ಹಾಗೆ ಸುದೀಪ್ ಅವರು ಹೌದು, ಪ್ರತಿ ವರ್ಷ ಇದೇ ಒಂದು ತಿಂಗಳಲ್ಲಿ ಪರ್ಟಿಕ್ಯುಲರ್ ಡೇಟೆಲ್ಲ ರಿಲೀಸ್ ಮಾಡ್ತಾ ಹೋಗ್ತಾರೆ. ಹೋದ ವರ್ಷ ನಮ್ಮ ಕಿಚ್ಚ ಸುದೀಪ್ ಅವರು 25ನೇ ತಾರೀಕು ಮ್ಯಾಕ್ಸ್ ಸಿನಿಮಾನ ರಿಲೀಸ್ ಮಾಡಿದರು. ಸೊ ಇದೇ ವರ್ಷ ಮಾರ್ಕ್ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಮ್ಯಾಕ್ಸ್ ಆದಮೇಲೆ ಇದಕ್ಕೆ ಮಾರ್ಕ್ ಸಿನಿಮಾ ರಿಲೀಸ್ ಆಗ್ತಾಯಿದೆ. ನಮ್ಮ ದರ್ಶನ್ ಅವ್ರದ್ದು ಕ್ರಾಂತಿ, ಕಾಟೇರ ಅವ್ರದ್ದು ಅನೇಕ ಸಿನಿಮಾಗಳು ಡಿಸೆಂಬರ್ 12-11 ರಿಲೀಸ್ ಆಗ್ತಾಯಿತ್ತು. ಸೊ ಇದೀಗ ಅದೇ ರೀತಿಯಾಗಿ ಪದ್ಧತಿ ಅನ್ನುವಂಥ ರೀತಿಯಲ್ಲಿ ದರ್ಶನ್ ಅವರ ಸಿನಿಮಾನು ಕೂಡ ಹಾಗೆ ಕಿಚ್ಚ ಸುದೀಪ್ ಅವರ ಸಿನಿಮಾನು ಕೂಡ ಡಿಸೆಂಬರ್ ತಿಂಗಳಲ್ಲಿ ರಿಲೀಸ್ ಆಗ್ತಾಯಿದೆ. ಒಂದು ಖುಷಿ ವಿಚಾರ ಹೌದು, ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ತುಂಬ ಅದ್ದೂರಿಯಾಗಿ ಫ್ಯಾನ್ಸ್ಗಳು ಸೆಲೆಬ್ರೇಟ್ ಮಾಡ್ತಾರೆ ಸಿನಿಮಾಗಳನ್ನ. ಸೊ ಇನ್ನೊಂದು ದುಃಖದ ವಿಚಾರ ಏನಪ್ಪ ಅಂದರೆ ಜನವರಿಯಿಂದ ನವೆಂಬರ್ವರೆಗೂ ಯಾವುದೇ ಆದಂಥ ಸೆಲೆಬ್ರಿಟಿಗಳು ಅಂದರೆ ನಮ್ಮ ಸ್ಯಾಂಡಲ್ವುಡ್ನ ಸೆಲೆಬ್ರಿಟಿಗಳ ಸಿನಿಮಾ ರಿಲೀಸ್ ಆಗೇ ಇರಲಿಲ್ಲ. ಅಂದರೆ ಸೆಲೆಬ್ರಿಟೀಸ್ಗಳು ಏನಂತ ಗುರ್ಸ್ಕೊಂಡಿದ್ದಾರೆ, ಬೇರೆ ಇಂಡಸ್ಟ್ರಿಲೂ ಕೂಡ ನಮ್ಮ ಒಬ್ಬ ಕನ್ನಡ ನಟರದ್ದು ಹವಾ ಇರುತ್ತಲ್ಲ, ಸೊ ಅಂಥ ನಟರ ಸಿನಿಮಾ ರಿಲೀಸ್ ಆಗಲಿಲ್ಲ. ಬಟ್ ಇದೀಗ ಡಿಸೆಂಬರ್ ತಿಂಗಳಲ್ಲಿ ಎರಡು ಸಿನಿಮಾಗಳು ರಿಲೀಸ್ ಆಗ್ತಿದೆ. ಅದೊಂದು ಖುಷಿ ವಿಚಾರ ಅಂತ ಹೇಳೋದು ತಪ್ಪಲ್ಲ. ಸೊ ನನ್ನ ಪ್ರಕಾರ ಮಾರ್ಕ್ ಸಿನಿಮಾ ಟ್ರೈಲರ್ ಯಾವ ರೀತಿ ಇದೆ ಕತೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಮಿಸ್ ಮಾಡದೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಮಾರ್ಕ್ ಸಿನಿಮಾದ ಟೀಮ್ ವಿಚಾರಕ್ಕೆ ಬಂದರೆ ಹೌದು, ಈ ಒಂದು ಸಿನಿಮಾದಲ್ಲಿ ನಮ್ಮ ಸುದೀಪ್ ಅವರು ಒಂದು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂಥದ್ದು. ಅಂದರೆ ಹೀರೋ ಆಗಿನೇ ನಮ್ಮ ಸುದೀಪ್ ಅವರು ಕಾಣಿಸ್ಕೊತಾ ಇದ್ದಾರೆ. ಹಾಗೆ ಈ ಒಂದು ಸಿನಿಮಾವನ್ನು ಡೈರೆಕ್ಷನ್ ಮಾಡ್ತಿರುವಂಥದ್ದು ವಿಜಯ್ ಕಾರ್ತಿಕೇಯನ್. ಈ ಒಂದು ಸಿನಿಮಾನ ಬರೆದಿರುವಂಥದ್ದು ಅವರೇ, ಹಾಗೆ ಒಂದು ಸಿನಿಮಾವನ್ನು ಡೈರೆಕ್ಷನ್ ಕೂಡ ಮಾಡ್ತಿರುವಂಥದ್ದು. ಈ ಒಂದು ಸಿನಿಮಾದಲ್ಲಿ ಅಜನೀಶ್ ಲೋಕನಾಥ್ ಅವರು ಮ್ಯೂಸಿಷಿಯನ್ ಆಗಿ ವರ್ಕ್ ಮಾಡಿರುವಂಥದ್ದು. ಅಂದರೆ ಅವ್ರದೇ ಮ್ಯೂಸಿಕ್ ಈ ಒಂದು ಸಿನಿಮಾಗೆ ಇರುವಂಥದ್ದು. ಸೊ ಅಜನೀಶ್ ಲೋಕನಾಥ್ಗೆ ಒಂದು ರೀತಿ ಈ ಒಂದು ತಿಂಗಳಲ್ಲಿ ರಿಲೀಸ್ ಆಗ್ತಿರುವಂಥ ಸಿನಿಮಾಗಳಲ್ಲಿ ಅವ್ರದ್ದೇ ಅನೇಕ ಸಿನಿಮಾಗಳು ಮ್ಯೂಸಿಷಿಯನ್ ಆಗಿ ವರ್ಕ್ ಮಾಡಿದ್ದಾರೆ. ಅದೊಂಥರ ಖುಷಿ ವಿಚಾರ ಅಂತ ಹೇಳೋದು ತಪ್ಪಾಗಲ್ಲ. ಅಂದರೆ ಡೆವಿಲ್ ಸಿನಿಮಾಗೂ ಕೂಡ ಅಜನೀಶ್ ಲೋಕನಾಥ್ ಅವರೇ ವರ್ಕ್ ಮಾಡಿರುವಂಥದ್ದು. ಸೊ ಈ ಒಂದು ಸಿನಿಮಾಗೂ ಕೂಡ ಅಜನೀಶ್ ಲೋಕನಾಥ್ ಅವರೇ ವರ್ಕ್ ಮಾಡಿದರೆ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಈ ಒಂದು ಟ್ರೈಲರ್ಗಳು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇದಾದ ನಂತರ ಈ ಒಂದು ಸಿನಿಮಾದ ಸಿನಿಮ್ಯಾಟೋಗ್ರಫಿ ವಿಚಾರಕ್ಕೆ ಬಂದರೆ ಶೇಖರ್ ಅವರು ಈ ಒಂದು ಸಿನಿಮಾದಲ್ಲಿ ಸಿನಿಮಾಟೋಗ್ರಾಫರ್ ಆಗಿ ವರ್ಕ್ ಮಾಡಿರುವಂಥದ್ದು. ಹಾಗೆ ಆರ್ಟ್ ಡೈರೆಕ್ಟರ್ ಆಗಿ ಶಿವಕುಮಾರ್ ಜೈನ್ ಅವರು ಆರ್ಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿರುವಂಥದ್ದು ಮಾರ್ಕ್ ಸಿನಿಮಾಗೆ. ಸೊ ಇದೀಗ ಈ ಒಂದು ಸಿನಿಮಾದ ಟ್ರೈಲರ್ ವಿಚಾರಕ್ಕೆ ಬಂದರೆ ಹೌದು, ಮಾರ್ಕ್ ನಮ್ಮ ಕಿಚ್ಚ ಸುದೀಪ್ ಅವರು ಖಡಕ್ಕಾಗಿ ಈ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಂಡಿರುವಂಥದ್ದು. ಆ ಒಂದು ಟ್ರೈಲರ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಎಷ್ಟು ಖಡಕ್ಕಾಗಿ ನಮ್ಮ ಕಿಚ್ಚ ಸುದೀಪ್ ಅವರು ಕಾಣಿಸ್ಕೊತಿದ್ರೆ. ಅದರಲ್ಲೂ ಕೂಡ ಪೊಲೀಸ್ ಕ್ಯಾರೆಕ್ಟರ್ನೇ ಈ ಒಂದು ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊತಿರುವಂಥದ್ದು. ಒಂದು ಕ್ರೈಮ್ ಥ್ರಿಲ್ಲರ್ ಮೂವಿ ಅನ್ನೋಂಥ ರೀತಿಯಲ್ಲಿ ನಮಗೆ ಗೊತ್ತಾಗ್ತದೆ ಮಾರ್ಕ್ ಸಿನಿಮಾ ಅಂತ. ಸೊ ಈ ಒಂದು ಸಿನಿಮಾದಲ್ಲೂ ಕೂಡ ಅನೇಕ ಗ್ಯಾಂಗ್ಸ್ಟರ್ಸ್ಗಳನ್ನ, ಅನೇಕ ರೂಡಿ ಶೀಟರ್ಸ್ಗಳನ್ನ ಭಕ್ತ ಹಾಕೋ ರೀತಿಯಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರು ಕಾಣಿಸ್ಕೊತಿರುವಂಥದ್ದು. ಇಲ್ಲಿ ಸಸ್ಪೆಂಡ್ ಅನ್ನುವಂಥ ವಿಚಾರನೂ ಕೂಡ ಇದೆ ಈ ಒಂದು ಟ್ರೈಲರಲ್ಲಿ. ಅಂದರೆ ಅಷ್ಟು ನಿಯತ್ತಾಗಿ ಕೆಲ್ಸದ ಥರನೇ ಮಾಡ್ತಿರುವಂಥದ್ದು. ಅಂದರೆ ಸಸ್ಪೆಂಡ್ ಆದ್ರೂ ಕೂಡ ತಮ್ಮ ಕೆಲಸನ ಎಲ್ಲೂ ಕೂಡ ಬಿಟ್ಕೊಂಡು ಕೊಡದೆ, ಅಂದರೆ ನ್ಯಾಯದ ಪರವಾಗಿ ಕಿಚ್ಚ ಸುದೀಪ್ ಅವರು ಹೋಗ್ತಾ ಇದ್ದಾರೆ ಮತ್ತು ಕ್ರೈಮ್ಗಳನ್ನೆಲ್ಲ ಹಿಡಿದಾಗ್ತಾ ಇದ್ದಾರೆ. ಸೊ ನಮಗಿಲ್ಲಿ ಗೊತ್ತಾಗ್ತಾ ಇದೆ ಈ ಒಂದು ಸಿನಿಮಾದಲ್ಲಿ ಕ್ರೈಮ್ಗೆ ಯಾವುದೇ ರೀತಿಯಾದಂಥ ಕೊರತೆ ಇರಲ್ಲ, ಮತ್ತು ಥ್ರಿಲ್ಲರ್ಗೂ ಕೂಡ ಯಾವುದೇ ರೀತಿಯಾದಂಥ ಕೊರತೆ ಇರಲ್ಲ. ಆ್ಯಕ್ಷನ್ ಕೂಡ ತುಂಬ ಚೆನ್ನಾಗಿ, ಆ್ಯಕ್ಷನ್ ಸೀಕ್ವೆನ್ಸ್ಗಳು ತುಂಬ ಚೆನ್ನಾಗಿ ಶೂಟ್ ಆಗಿರುವಂಥದ್ದು ಈ ಒಂದು ಸಿನಿಮಾದ ಟ್ರೈಲರ್ ನೋಡೋದನ್ನ ಗೊತ್ತಾಗುತ್ತೆ. ಸೊ ಹೌದು, ಮೊದಲನೇದಾಗಿ ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಈ ಒಂದು ಟ್ರೈಲರ್ ನೋಡೋದ್ರನ್ನ ಗೊತ್ತಾಗ್ತಿದೆ ಔಟ್ಪುಟ್ ತುಂಬ ಚೆನ್ನಾಗಿದೆ, ಮತ್ತು ಸುದೀಪ್ ಅವ್ರನ್ನ ತುಂಬ ಚೆನ್ನಾಗಿ ಪೋರ್ಟ್ರೇ ಮಾಡಿ ತೋರಿಸಿರುವಂಥದ್ದು, ಅದು ಕೂಡ ತುಂಬ ಖುಷಿ ಆಗುತ್ತೆ. ಮ್ಯಾಕ್ಸ್ ಸಿನಿಮಾ ರೀತಿಯೇ ಕಾಣೋದಕ್ಕೆ ಸಿಗುತ್ತೆ. ಬಟ್ ಇಲ್ಲಿ ಸ್ವಲ್ಪ ಗೆಟಪ್ ಸ್ವಲ್ಪ ಅಷ್ಟೇ, ಒಂದು 5-10% ಚೇಂಜ್ ಆಗಿರ್ಬೋದು ಅಷ್ಟೇ. ಬಟ್ ಮ್ಯಾಕ್ಸ್ ಸಿನಿಮಾಗಿಂತ ಮಾರ್ಕ್ ಸಿನಿಮಾ ಒಂದು ದುಪ್ಪಟ್ಟು ಅಂತ ಹೇಳೋದು ತಪ್ಪಾಗಲ್ಲ. ಸೊ ಐ ಹೋಪ್ ನಿಮಗೆ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ. ಇನ್ಫಾರ್ಮೇಟಿವ್ ಆದರೆ ಮಾತ್ರ ಮಿಸ್ ಮಾಡಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಬಾಯ್.